ನಮಸ್ಕಾರ ರೀ ಎಲ್ರಿಗೂ. ನಾನು ನಿಮ್ಮ ಬೀದರ್ ಹುಡುಗಿ. ಇವತ್ತು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಈಸಿ ರೆಸಿಪಿ. ಖೋವಾಯಿಂದ ನಾವು ಹೋಟ್ಲಾಗೆಲ್ಲ ತಿಂತೀವಿ ನೋಡ್ರಿ, ಹಾಗೇನೆ ಮನೆಯಾಗೆ ಆ ಥರ ಟೇಸ್ಟ್ ಬರ್ತದೆ ಅಂದ್ರೆ ನಾವಿನ್ನು ಒಂದು 5-6 ಹೆಚ್ಚಿಗೆ ತಿಂತೀವಿ. ಹಾಗಾದರೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಬರ್ರಿ ಮಾಡೋಣ. ಹಂಗಾದ್ರೆ ನಾನಿಲ್ಲಿ ರೆಡಿಮೇಡ್ ಮಿಕ್ಸ್ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ಸಿಗ್ತದೆ ರೀ, ಅದು ತೊಗೊಂಡಿನಿ. ಥೋಡೆ ಹಾಲು ಹಾಕೋತಾ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊತಾ ಬರಬೇಕು. ಇಲ್ಲಿ ನಾನು ನಿಮ್ಗೆ ಟಿಪ್ ಏನು ಹೇಳಬೇಕು ಅಂದ್ರೆ, ಒಂದೇ ಸರಿ ಹಾಲು ಹಾಕಿ ನಾವು ಕಲಿಸ್ಕೊತೇವೆ ಅಂದ್ರೆ ಅದು ಕರೆಕ್ಟ್ ಆಗಲ್ಲ ನೋಡ್ರಿ. ಹಾಗೆ ಎರಡನೇ ಟಿಪ್ ಏನು ಅಂದ್ರೆ, ನಾವು ಭಾಳ ಫೋರ್ಸ್ ಹಾಕಬಾರ್ದು ಇದಕ್ಕೆ, ಸ್ವಲ್ಪ ಮೃದುವಾಗಿ ಕಲಿಸ್ಕೋತಾನೆ ಹೋಗಬೇಕು. ಚಪಾತಿ ಹಿಟ್ಟು ತೋರಿಸ್ತೇವೆ ನೋಡ್ರಿ, ಅದೇ ಥರನೇ ನಾವು ಇದಕ್ಕೆ ನೆನಿಲಾಕ ಭೀ ಬಿಡೋರಿ, 10-15 ನಿಮಿಷ ನೆನೆಸರಿ. ನೆಕ್ಸ್ಟ್ ಇಲ್ಲಿ ನಾ ಪಾಕ ರೆಡಿ ಮಾಡ್ಕೊಳತ್ತೇನೆ ನೋಡ್ರಿ. ಒಂದು ಬಟ್ಟಲು ತುಂಬ ಸಕ್ಕರೆ ತಗೋರಿ, ಅದು ಒಂದು ಬೊಗಣಾಗ ಹಾಕಿ ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಕೋರಿ. ನಮಗೆ ಜಾಸ್ತಿ ಸ್ವೀಟು ಸೈ ಬುಕ್ಕೊಳ್ಬೇಕಾಗ್ಯದ ಅನ್ನೋರು ಏನು ಮಾಡಿರಿ, ಜರ ಇನ್ನೊಂದು ಕಪ್ಪು ಎಕ್ಸ್ಟ್ರಾ ಸಕ್ಕರೆ ಹಾಕೋರಿ. ನಾ ಇಲ್ಲಿ ಡ್ರೈ ಜಾಮೂನ್ ಮಾಡೋಟ್ಟು ತೊಗೊಂಡಿದ್ದ. ಪಾಕ ಉಳಿಯಲ್ದಿರಿ, ಬೊಕ್ಕಳು ರಸ ಭೀ ಏನಿರಲ್ದಿರಿ, ಡ್ರೈ ಆಗಪ್ಲೆ ನಾ ಜಾಮೂನ್ ಮಾಡೋಷ್ಟು ತೊಗೊಂಡಿದ್ದೆ. ಈಗ ಸಕ್ಕರೆ ಎಲ್ಲ ಕಲ್ತಾಗಿದ್ಮೇಲೆ ಅರ್ಧ ನಿಂಬೆಕಾಯಿ ಹಿಂಡ್ರಿ. ಆಮೇಲೆ ಇಲಾಚಿ ಪೌಡ್ರ್ ಇದ್ದರೆ ಅದು ಭೀ ಹಾಕ್ರಿ, ಫ್ಲೇವರ್ ಎಲ್ಲ ಚಲೋ ಬರ್ತದೆ. ಇದು ರೆಡಿ ಇಟ್ಕೋರಿ ಪಾಕ. ನೆಕ್ಸ್ಟ್ ನಮ್ಮದು ಜಾಮೂನ್ ಹಿಟ್ಟು ರೆಡಿ ಆಯಿತು ನೋಡ್ರಿ. ಒಂದು ಕಡೆ ಕೈಗೆ ತುಪ್ಪ ಹಚ್ಕೋರಿ, ನಾದ್ಕೋರಿ ಜರ ಕೈಗೆ ಅಂಟಲ್ದಪ್ಲೆ. ನಮ್ಮ ಗೋಧಿ ಹಿಟ್ಟು ರೆಡಿ ಆದಪ್ಲೆ ಆಗ್ಬೇಕು ನೋಡ್ರಿ, ಇದು ಚಪಾತಿ ಹಿಟ್ಟು ಮಾಡಿದಪ್ಲೆ ಮಾಡಿರಿ. ಆಮೇಲೆ ಈ ಚಾನಲ್ ನೀವು ಫಸ್ಟ್ ಟೈಮ್ ನೋಡತ್ತೀರಿ, ಇಲ್ಲ ಇಷ್ಟ ಆಗ್ಯದ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೀವು ಮಾಡಿದ್ಮೇಲೆ ಎಷ್ಟು ಚಲೋ ಬಂತು, ಇದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಯದ ಅಂದ್ರೆ ನನಗೊಂದು ಮಾತು ತಿಳಿಸ್ರಿ. ಈ ಥರ ಉಳ್ಳಿ ಮಾಡಿ ಇಟ್ಕೋರಿ. ಈ ಥರ ಮಾಡ್ಕೊಂಬೋದ್ರಿಂದ ನಮಗೆ ಒಂದೇ ಸೈಜ್ ಬರ್ಲಿಕ್ಕೆ ಹೆಲ್ಪ್ ಆಗ್ತದೆ ರೀ. ದೊಡ್ಡದು ಸಣ್ಣದು ಮಾಡಿದ್ರೆ ಜಾಮೂನು ಇಷ್ಟ ಆಗಲ್ಲ, ನೋಡ್ಲಾಕ್ಕೂ ಚಲೋ ಇರಲ್ಲ. ಇವಾಗ ಉಳ್ಳಿ ಎಲ್ಲ ಈ ಥರ ಮಾಡಾದ್ಮೇಲೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಕೊಳ್ಳಿ ನೋಡಿರಿ. ಮೃದುವಾಗಿ ಕೈಗೆ ಸ್ವಲ್ಪ ಪ್ರೆಷರ್ ಹಾಕ್ಕೊತ ಹಿಂಗೆ ರೌಂಡ್ ತಿರುಗಿಸ್ಬೇಕು ನೋಡ್ರಿ. ಇದರಲ್ಲೇ ಇರ್ತದೆ ನಮ್ಗೆ ಒಳಗೆ ಕರೆಕ್ಟಾಗಿ ಬೇಯಬೇಕು ಅಂಥೇಳಿ. ಅದನ್ನು ಕರೆಕ್ಟಾಗಿ ಒಂದು ಸೀಳಾರ್ದಂಗೆ ಒಂದೂ ಲೈನ್ ಇರಬಾರ್ದು ಅದ್ರ ಮೇಲೆ, ಆ ಥರ ಚಲೋ ರೌಂಡ್ ಗುಲಾಬ್ ಜಾಮೂನ್ ಶೇಪ್ ತೊಗೊಂಡು ಬರ್ರಿ. ನಿಮ್ಗೆ ಇಷ್ಟ ಆಗಿರೋ ಶೇಪ್ನಾಗ ನೀವು ಮಾಡ್ಕೋಬೋದು. ನಾನೆಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ಎಣ್ಣೆಗೆ ಫ್ರೈ ಮಾಡ್ಕೊಂಬರ್ರಿ. ಜಾಮೂನ್ಗೆ ನಾವು ಸಿಮ್ನಾಗೆ ಇಟ್ಕೋಬೇಕು, ಫ್ಲೇಮು ಜಾಸ್ತಿ ಇಟ್ಕೊಂಡು ಬೇಗ ಅಂದ್ರೆ ಜಲ್ದಿನೇ ಹಿಂಗೆ ಕರ್ದ್ರೆ ಒಳಗಿಂದೆಲ್ಲ ಹಸಿ ಇರ್ತದೆ. ಅದಕ್ಕೆ ಸ್ಲೋ ಆಗಿ ಹಿಂಗೆ ಕೈ ಆಡಿಸ್ಕೊತ ಇರ್ಬೇಕ್ರಿ. ಒಂದೊಂದು ಜಾಮೂನ್ ಜರ ಹೊಟ್ಟೆ ಸೀಳ್ತಾವ, ಆದ್ರೂ ಪರವಾಗಿಲ್ಲ, ಹಾಗೆ ಬಿಡಬೇಡ್ರಿ. ಕಲಿಸ್ತಾ ಸ್ವಲ್ಪ ಕಲಿಸ್ತಾ ಈ ಥರ ಮಾಡಿದ್ರೆ ಈವನ್ ಆಗಿ ಎಲ್ಲ ಕಡೆನೂ ಜಾಮೂನ್ ಕಲರ್ ಚಲೋ ಬರ್ತಾವೆ. ನಾವು ಕಲಸಿಲ್ಲ ಅಂದ್ರೆ ಒಂದೇ ಕಡೆನೇ ಕೆಂಪಗಾಯ್ತಾವೆ, ಇನ್ನೊಂದು ಕಡೆ ಬೆಳ್ಳಗಾಯ್ತಾವೆ. ನಾನಿಲ್ಲಿ ರೈಸ್ ಬ್ರೇನ್ ಆಯಿಲ್ ಯೂಸ್ ಮಾಡೀನಿ ರೀ ಕರಿಲಾಕ. ನಿಮಗೆ ಯಾವ್ದು ಬೇಕು ಅದು ಯೂಸ್ ಮಾಡಿರಿ. ನಾನೊಂದು ಟಿಪ್ ಹೇಳ್ತೀನಿ ನೋಡಿರಿ. ಜಾಮೂನು ಚೆನ್ನಾಗಿ ಬರಬೇಕು, ಇನ್ನೂ ಚಲೋ ಬರಬೇಕು ಅಂದ್ರೆ ಹಿಂಗೆ ಅರ್ಧಂಬರ್ಧ ಸುಟ್ಟಿರೋ ಜರ ತೆಕ್ಕೋಬೇಕು, ಮತ್ತು ಇನ್ನೊಂದು ಸಲ ಎಣ್ಣೆಗೆ ಹಾಕಿ ಕರಿಬೇಕು ನೋಡ್ರಿ. ಹಿಂಗೆ ಮಾಡೋದ್ರಲ್ಲಿಂದ ಏನಾಗ್ತದೆ ರೀ, ಒಳಗೆ ಈವನಾಗಿ ಒಳಗೆ ಭೀ ಚಲೋ ಫ್ರೈ ಆಗ್ತದೆ, ಮ್ಯಾಲೆ ಭೀ ಫ್ರೈ ಆಗ್ತದೆ. ಭಾಳ ಹೊಟ್ಟೆ ಸೀಳೋದು ತಪ್ತದೆ ನೋಡ್ರಿ ಇದರಿಂದ. ನಾನು ರಿಯಲ್ಲಾಗಿ ಈ ಥರ ಅಂದರೆ ಯಾವಾಗಲೂ ಹೀಗೆ ಮಾಡೋದು, ಪ್ರಾಕ್ಟಿಕಲಾಗಿ ಪ್ರೂವ್ ಆಗಿದ್ರಿ ಇದು. ಎಷ್ಟು ಸಲ ಮಾಡಿರಿ ನೀವು, ಒಂದು ಸಲ ಕರೆದು ತೆಕ್ಕೋರಿ, ಮತ್ತು ಜರ್ರ ತಣ್ಣಗಾಗಿ ಮತ್ತು ಇನ್ನೊಂದು ಸಲ ಕರೀರಿ. ಇದರಲ್ಲಿಂದ ಸಿಗ್ಲೋದಿಲ್ಲ, ಭಾಳ ಸಾಫ್ಟಾಗಿ ಬರ್ತಾವೆ, ಒಳಗೆಲ್ಲನೂ ಈವನ್ ಆಗಿ ಬರ್ತಾವೆ. ನಾವು ಖೋವಾ ಹಾಕಿದ್ದು ಗುಲಾಬ್ ಜಾಮೂನ್ ಹೆಂಗೆ ಮಾಡ್ಲಾಕ್ತೇವೆ ಹಾಗೆ ಸೇಮ್ ಬರ್ತಾವೆ ನೋಡ್ರಿ.
ಒಂದಕ್ಕೊಂದು ಅಂಟ್ಕೊಂಬಲ್ದಪ್ಲೆ ಹಿಂಗೆ ಚಲೋ ಫ್ರೈ ಮಾಡಿರಿ. ನಾನು ಪಾಕ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ. ಅದ್ರಾಗ ಏಲಕ್ಕಿ ಪುಡಿ ಅಂದರೆ ಇಲಾಚಿ ಪೌಡ್ರ್ ಹಾಕಿದೆ ಮತ್ತು ಸ್ವಲ್ಪ ನಿಂಬೆಕಾಯಿ ರಸ ಹಾಕಿದೆ. ಪಾಕ ಬಿಸಿಯಾಗಿಟ್ಕೋಬೇಕು. ಈ ಥರ ಫ್ರೈ ಆಗಿದ್ಮೇಲೆ ಏನು ಮಾಡಬೇಕು, ಡೈರೆಕ್ಟ್ ಇದು ತೊಗೊಂಡು ಹೋಗಿ ಬೊಗಣಾಗ ಹಾಕಿಬಿಡ್ಬೇಕು ರೀ. ಮತ್ತು ಅದು ಪ್ಲೇಟ್ದಾಗ ತೊಗೊಂಡು ಅದಕ್ಕೆ ತಣ್ಣಗೆ ಮಾಡಬಾರ್ದು. ಬಿಸಿ ಬಿಸಿ ಇದ್ದಾಗೇ ಪಾಕದಾಗ ಹಾಕಬೇಕು. ನೋಡಿರಿ, ಅವು ಪಾಕದಾಗ ಹಾಕೋದು ಹಿಂಗೆ ತೇಲ್ದ್ರು ಒಂದೇ ಕಡೆ ಪಾಕ ಹಿಡ್ಕೊಳಕ್ಕೆ ಶುರು ಮಾಡಿದ್ರೆ ಚಮಚಲಿಂದ ಸ್ವಲ್ಪ ಕಲಿಸ್ಬೇಕು ರೀ. ಜಾಮೂನು ಪಾಕ ಪೂರ ಹಿಂಗೆ ಹಿಡ್ಕೊಂಡದ ಅಬ್ಸರ್ವ್ ಆಗ್ಯದ ಅಂದರೆ ಏನಾಗ್ತದೆ, ತಳಕ್ಕೆ ಹೋಗಿ ಕುಂದಿರ್ತಾವೆ. ಆವಾಗ ಅನ್ಕೋಬೇಕು ಪಾಕ ಫುಲ್ ಅಬ್ಸರ್ವ್ ಆಗ್ಯದ ಅಂಥೇಳಿ. ನಾ ಎಲ್ಲ ಜಾಮೂನು ಮಾಡಿದೆ ರೀ. ಮಾಡೋದು ಪಾಕ ನೋಡಿರಿ ಇಷ್ಟು ಉಳ್ದದು. ಪೂರ್ತಿ ಯೂಸ್ ಮಾಡ್ಕೊಂಡಿದ್ದೆ ಪಾಕ. ನೋಡಿರಿ, ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಎಷ್ಟು ಚಲೋ ಸಾಫ್ಟಾಗಿ ಒಳಗಡೆ ಪೂರ್ತಿ ಈಕ್ವಲಾಗಿ ಬೆಂದದ್ದು ನೋಡಿರಿ. ಪೂರ ಚಲೋ ಆಗ್ಯಾವ. ಈಗಿದು ಅರ್ಧ ಗಂಟೆ ಆಗಿದ್ಮ್ಯಾಗಿಂದ ನೋಡಿರಿ ಜಾಮೂನು ಎಷ್ಟು ಚಲೋ ಹಿಡ್ಕೊಂಡವ. ಕಲರ್ ನೋಡಿರಿ ಅದ್ರದ್ದು. ಹೋಟೆಲ್ ಸ್ಟೈಲ್ದು ಜಾಮೂನು ರೆಡಿ ಆಯಿತು ನೋಡಿರಿ. ನಿಮ್ಗೆ ಇಷ್ಟ ಆದ್ರೆ ನೀವು ಮಾಡಿರಿ. ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.